ನಮಸ್ಕಾರ, ರಂಗಭೂಮಿ ನ್ಯೂಸ್ಗೆ ಸ್ವಾಗತ. ಧಾರವಾಡ ಶಹರದ ಹಳೆ ಎಪಿಎಂಸಿಯ ಶ್ರೀ ಶಂಭುಲಿಂಗೇಶ್ವರ ದೇವಸ್ಥಾನದಲ್ಲಿ ಏರ್ಪಡಿಸಲಾಗಿದ್ದ ಶ್ರೀ ಬಸವಾದಿ ಶಿವಶರಣ ಹೂಗಾರ ಮಾದಯ್ಯನವರ ಜಯಂತ್ಯೋತ್ಸವಕ್ಕೆ ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆ ನೀಡಲಾಯಿತು. ಈ ವೇಳೆ ಧಾರವಾಡ ಜಿಲ್ಲಾ ಘಟಕದ ಗೌರವಾಧ್ಯಕ್ಷರಾದ ಶ್ರೀ ಸುರೇಶ್ ಪೂಜಾರ್ ಅವರು ಮಾತನಾಡಿ, ಆಧುನಿಕ ಕಾಲಘಟ್ಟದಲ್ಲಿ ಶರಣರ ವಚನ, ತತ್ವ ಮತ್ತು ನುಡಿಗಳು ಮನುಜ ಕುಲದ ಏಳಿಗೆಗೆ ಪೂರಕವಾಗಿದೆ. ನಾವೆಲ್ಲರೂ ಈ ನಿಟ್ಟಿನಲ್ಲಿ ಸಾಗೋಣ ಎಂದು ಹರ್ಷ ವ್ಯಕ್ತಪಡಿಸಿದರು. ಧಾರವಾಡ ಜಿಲ್ಲಾ ಹಿರಿಯ ಉಪಾಧ್ಯಕ್ಷರಾದ ಶ್ರೀ ಎಚ್.ಎಂ. ಹೋಗಾರ್ ಅವರು ಮಾತನಾಡಿ, ಹೋಗಾರ್ ಸಮುದಾಯ ಹಿಂದುಳಿದ ವರ್ಗದ ಪ್ರವರ್ಗ 2ಎದಲ್ಲಿ ಬರುತ್ತಿದ್ದು, ಇದರ ಸದುಪಯೋಗ ಪಡೆದು ಮಕ್ಕಳ ಭವಿಷ್ಯದ ಶಿಕ್ಷಣಕ್ಕೆ ಪೂರಕವಾಗುವಂತೆ ನಾವೆಲ್ಲರೂ ಸೌಲಭ್ಯ ಪಡೆಯುವಲ್ಲಿ ಸಫಲತೆಗಾಗಿ ಶ್ರಮಿಸೋಣ ಎಂದರು. ಈ ವೇಳೆ ಗೌರವಾಧ್ಯಕ್ಷರಾದ ಶಂಕರಪ್ಪ ಪೂಜಾರಿ, ಹಿರಿಯ ಉಪಾಧ್ಯಕ್ಷರಾದ ಶಂಕರ್ ಎಂ ಹೋಗಾರ್, ಎಂಎಂ ಹೋಗಾರ್, ಜಿಲ್ಲಾ ಖಜಾಂಚಿ ಶ್ರೀ ಎಸ್ಆರ್ ಹೋಗಾರ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ದೇವೇಂದ್ರ ಹೋಗಾರ್, ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಮೃತ್ಯುಂಜಯ ಹೋಗಾರ್, ಸಮಾಜದ ಹಿರಿಯ ಮುಖಂಡ ಕಾಡಸಿದ್ದೇಶ್ವರ ಎಸ್ ಹೋಗಾರ್, ಉಮೇಶ್ ಹೋಗಾರ್ ಇತರರು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು. ಧಾರವಾಡ ಜಿಲ್ಲಾ ಘಟಕದ ಅಧ್ಯಕ್ಷ ಪಡಿಯಪ್ಪ ಹೋಗಾರ್ ಇವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಸಮಾಜದ ಬಂಧುಗಳು ನಾವೆಲ್ಲರೂ ಒಂದಾಗಿ ಸಮುದಾಯದ ಕಾಯಕ ಕುಲಕಸುಬುಗಳ ನಿರ್ವಹಣೆಯ ಜೊತೆಗೆ ಸಂಘಟಿತರಾಗೋಣ ಎಂದು ಕಿವಿಮಾತು ಹೇಳಿದರು. ಹೋಗಾರ್ ಸಮುದಾಯದ ಹಿರಿಯ ಮುಖಂಡ ನಾಗರಾಜ್ ಎಸ್ ಹೋಗಾರ್ ಕಾಲವಾಡ ಇವರು ಕಾರ್ಯಕ್ರಮವನ್ನ ನಿರೂಪಿಸಿಕೊಟ್ಟರು. ಜಿಲ್ಲಾ ಗೌರವಾಧ್ಯಕ್ಷ ಶ್ರೀ ಶಿವಪ್ಪ ಎಫ್ ಹೋಗಾರ್ ಅವರು ಸ್ವಾಗತಿಸಿದರು. ಉಪಾಧ್ಯಕ್ಷರಾದ ಎಚ್.ಎಂ. ಹೋಗಾರ್ ಅವರು ಕೊನೆಗೆ ಕಾರ್ಯಕ್ರಮದಲ್ಲಿ ವಂದಿಸಿದರು. ಈ ಸಂದರ್ಭದಲ್ಲಿ ಹೋಗಾರ್ ಸಮಾಜದ ಬಾಂಧವರು, ಪ್ರಮುಖರು ಹಾಗೂ ಮಹಿಳೆಯರು, ಮಕ್ಕಳು ಉಪಸ್ಥಿತರಿದ್ದರು. ರಂಗಭೂಮಿ ನ್ಯೂಸ್ ಬಳ್ಳಾರಿ 9481941999. ಕೆಲಸ ಮಾಡ್ತಾ ಇದ್ದೇವೆ ಅಂತೇಳಿ ಅಂತಂದು ಪ್ರಗತಿಯಲ್ಲಿ ಇದ್ದೇವೆ ಅಂತೇಳಿ ತೋರಿಸೋಣ ಅಂತೇಳಿ ಅಂತಂದು ತಮ್ಮೆಲ್ಲರ ಪರವಾಗಿ ಕೇಳ್ಕೊಂಡು ನನ್ನ ಎರಡು ಮಾತನ್ನು ಕಾರ್ಯಕ್ರಮ ಉದ್ದೇಶಿ ಮಾದರಿ ಉದ್ದೇಶಿ ಎರಡು ಮಾತು ಮಾತಾಡೋದು ಅವಶ್ಯ ಹೋಗ್ತಾ ನಾವು ಹಿರಿಯರಾಗಿದೆ ಜಯಂತಿ ಆಚರಣೆಗೆ ನಮ್ಮ ಧಾರವಾಡ ಪಟ್ಟಣದ ಎಲ್ಲ ಸಮಾಜ ಬಾಂಧವರು ಆಗಮಿಸಿ ಶೋಭೆ ತಂದದ್ದಕ್ಕಾಗಿ ಹೋಗಾರ್ ಜಿಲ್ಲಾ ಸಮಾಜದ ವತಿಯಿಂದ ನಾನು ಎಲ್ಲರಿಗೂ ವಂದನೆಗಳನ್ನು ಆಚರಣೆಗೆ ನಮ್ಮ ಧಾರವಾಡ ಪಟ್ಟಣದ ಎಲ್ಲ ಸಮಾಜ ಬಾಂಧವರು ಆಗಮಿಸಿ ಶೋಭೆ ತಂದದ್ದಕ್ಕಾಗಿ ಹೋಗಾರ್ ಜಿಲ್ಲಾ ಸಮಾಜದ ವತಿಯಿಂದ ನಾನು ಎಲ್ಲರಿಗೂ ವಂದನೆಗಳನ್ನು ಹೊಸ ಸುದ್ದಿಗಳಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ರಂಗಭೂಮಿ ನ್ಯೂಸ್.